ಬೆಳಗಾವಿಯಲ್ಲಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಪ್ರತಿಭಟನೆ ಅಂತ್ಯವಾಯಿತು. ಆದರೆ ವಿಜಯಪುರ ಹಾಗೂ ಬಾಗಲಕೋಟೆ ಕಥೆ ಏನು? 3,300 ರೂಪಾಯಿ ಬೆಂಬಲ ಬೆಲೆ ಘೋಷಣೆಗೆ ಬಾಗಲಕೋಟೆ ರೈತರು ಇನ್ನೂ ಕೂಡ ಒಪ್ಪಿಲ್ಲ. ಸರ್ಕಾರದ ನಿರ್ಧಾರಕ್ಕೆ ರೈತ ಮುಖಂಡ ವೀರಣ್ಣ ಹಂಚಿನಾಳ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಕಾರ್ಖಾನೆಗಳಿಂದ ನಮಗೆ 3,500 ರೂಪಾಯಿಯನ್ನೇ ಕೊಡಿಸಬೇಕು. ಈಗೇನು ಘೋಷಣೆ ಮಾಡಿದೆ ರಾಜ್ಯ ಸರ್ಕಾರ, ಅದು ಸಾಕಾಗೋದಿಲ್ಲ, ಹೆಚ್ಚುವರಿ ಹಣವನ್ನ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಅತ್ತ ವಿಜಯಪುರದಲ್ಲೂ ಕೂಡ ರೈತರ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ. ನಾಳೆ ಗುರ್ಲಾಪುರಕ್ಕೆ ಸರ್ಕಾರದ ಅಧಿಕೃತ ಆದೇಶ ಪ್ರತಿ ತಲುಪಲಿ, ಅದಾದ್ಮೇಲೆ ಯೋಚನೆ ಮಾಡೋಣ. ಇನ್ನು ರೈತ ನಾಯಕರ ಸೂಚನೆ ಮೇರೆಗೆ ಈ ಎರಡೂ ಜಿಲ್ಲೆಗಳಲ್ಲಿ ಧರಣಿ ಸತ್ಯಾಗ್ರಹ ಮುಂದುವರೆದಿದೆ. ರಾಜ್ಯ ಸರ್ಕಾರ ಕಣ್ಣು ತರಿಸಿರ್ತಕ್ಕಂಥ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ. ಇವತ್ತು ನಿರಂತರ 10-12 ದಿವಸ ಆಯ್ತು ಹೋರಾಟ ಮಾಡ್ಕೊತ ಬರ್ತಕ್ಕಂಥ ಹೋರಾಟ. ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದರಿಂದ ಬೆಂಗಳೂರಿಗೆ ಕರೆದಿತ್ತು. ಆದ್ರೆ ಇವತ್ತು ಕಾರ್ಖಾನೆ ಅವರ ಮಟ್ಟತನ ಕಚ್ಕೇರಿಂದ ಆದ್ರೂ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಕಡೆದ 3,250 ಮತ್ತು ಸರ್ಕಾರ 50 ಹೇಳಿಕೆಯಿಂದ ಏನ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದಾರೋ ಆ ಬೆಲೆಗೆ ನಾವು ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಇವತ್ತು ಹೇಳಕ್ ಇಷ್ಟಪಡ್ತಾರೆ. ಯಾಕಂದ್ರೆ ನಾವು ಬೇಡಿರ್ತಕ್ಕಂಥ ಹಣ ಕನಿಷ್ಠ 3,500 ರೂಪಾಯಿ ಕೊಡ್ಬೇಕನ್ನುವಂಥದ್ದು ನಿರ್ಧಾರ ಇಟ್ಟಿವು. ಅದನ್ನ ಕಾರ್ಖಾನೆ ಅವರ ಕಡೆದ ನಾವು 3,500 ಕೊಡ್ಬೇಕು. ಮತ್ ಮುಂದೆ ಬರ್ತಕ್ಕಂಥ ಸುವರ್ಣಸೌಧಕ್ಕ ಅಧಿವೇಶನಕ್ಕೆ ಬಂದಿರ್ತಕ್ಕಂಥ ಸಂದರ್ಭದೊಳಗ ಸರ್ಕಾರ 500 ರೂಪಾಯಿ ಟ್ಯಾಕ್ಸ್ ನೊಳಗೆ ಕೊಡ್ಬೇಕಂತಕ್ಕಂಥ ಬೇಡಿಕೆ ಐತಿ ನಮ್ದು. ಅದಕ್ಕೆ ಈ ಸಾಲಂಗ್ಲಿ ಹಣ ಅಂತ ಹೇಳಿಕೆರಿಂದ ನಾವ್ ಈ ಸರ್ಕಾರಕ್ಕೆ ಹೇಳಕತ್ತೇವು. ಇವ್ರು ಏನಾರ ಗಂಡು ಗುಂಡಾಳಿ ಮಾಡ್ಕೇರಿಂದ ಕಾರ್ಖಾನೆ ಅವರು ಇವ್ರು ಮಾಡ್ಕೇರಿಂದ ಏನಾರ ಗೋಲ್ಮಾಲ್ ಮಾಡಿದ್ರೆ ನಾವು ನಡೆಯಂಗಿಲ್ಲ. ಅದೇನ್ ಆದೇಶ ಇದ್ರು ನಾಳಿನ ದಿವಸ ವೇದಿಕೆಗೆ DC ಬರ್ತಾರೋ ಏನೋ ಮಂತ್ರಿ ಬರ್ತಾರೋ ಬರ್ಲಿ, ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿತೈತಿ. ಅವ್ರು ಬಂದ ಮೇಲೆ ನಾವು ವಿಚಾರ ಮಾಡ್ಕೇನೆ ಒಂದ್ ನಿರ್ಧಾರಕ್ಕೆ ಬರ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ. ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಸಂಬಂಧಿಸಿದಂತೆ ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ರೈತ ಮುಖಂಡರೊಂದಿಗೆ ಸಭೆ ಮಾಡಿ ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ ಕಬ್ಬಿಗೆ 11.25 ಇಳುವರಿ ಬಂತಪ್ಪ ಅಂತಂದ್ರೆ 3,200 ರೂಪಾಯಿನ ಘೋಷಣೆ ಮಾಡಿದ್ರು. ಇನ್ನು ಕಾರ್ಖಾನೆಯವರು ಹೆಚ್ಚುವರಿಯಾಗಿ 50 ರೂಪಾಯಿ ಕೊಡಬೇಕು, ಅದು 6 ತಿಂಗಳ ನಂತರ ಕೊಡ್ಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ. ಇನ್ನು ಸರ್ಕಾರದಿಂದ 50 ರೂಪಾಯಿ ಹೆಚ್ಚುವರಿ ಕೊಡ್ತೀನಿ ಅಂತ ಹೇಳ್ಯಾರ. ಅಂದ್ರೆ ಒಟ್ಟಾರೆಗೆ ಒಂದು ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡ್ತೀನಿ ಅಂತ ಅವ್ರು ಆದೇಶ ಮಾಡಿದ್ರು. ಇನ್ನು ಇಳುವರಿಗೆ ತಪ್ಪಂತೆ ಅವ್ರು ಕೊಡ್ತೀನಿ ಅಂತ ಹೇಳಕತ್ತಾರ. ಇನ್ನು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗೊಂದಲಗಳಿದ್ದು ಆ ನಿಟ್ಟಿನೊಳಗೆ ನಾವೇನಾದ್ರೂ ಈ ಹೋರಾಟ ಇವತ್ತಿಗೆ ಇಲ್ಲಿಗೆ ಬಿಡಂಗಿಲ್ಲ. ಯಥಾರಾತ್ರಿ ನಾವು ಅಹೋರಾತ್ರಿ ಧರಣಿಯನ್ನು ಮಾಡಿ ನಾಳೆ ಕೂಡ ಮುಂದುವರಿಸ್ತಾ ಇದ್ದೀವಿ. ನಾಳೆ ದಿನ ಸಿದ್ದರಾಮಯ್ಯನವರ ಅಧಿಕೃತ ಆದೇಶ ಪ್ರತಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ನಮ್ಮ ಸಕ್ಕರೆ ಸಚಿವರು ಇಲ್ಲಿ ಬಂದು ಅಧಿಕೃತ ನಮ್ಮ ಹೋರಾಟದ ಸ್ಥಳದಲ್ಲಿ ಬಂದು ನಮ್ಮ ಎಲ್ಲ ಮುಖಂಡರ ಜೊತೆ ಚರ್ಚಿಸಿ ಈ ರೀತಿ ವಿಜಯಪುರ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಇಷ್ಟು ಒಂದೊಂದು ಕಾರ್ಖಾನೆಗೆ ಸಂಬಂಧಿಸಿದಂತೆ ಇಷ್ಟು ಬೆಳೆ ಕೊಡಬೇಕಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ಹಿಂಪಡಿತೀವಿ, ಇಲ್ಲಾಂದ್ರೆ ಪಡೆಯಲ್ಲ ಅಂತ ಹೇಳಿದೆವು. ಅದರ ನಿಮಿತ್ತವಾಗಿ ನಮ್ಮ ಆಹಾರ ಇಲಾಖೆಯ ಉಪನಿರ್ದೇಶಕರು ಹಾಗೂ ತಹಸೀಲ್ದಾರ್ ಸಾಹೇಬರು ಮತ್ತು DYSP ಸರ್ ಬಂದಿದ್ರು ಇವತ್ತು ನಮ್ಮ ವೇದಿಕೆ ಸ್ಥಳಕ್ಕೆ ಬಂದು. ಅವರು ಕೂಡ ಇಲ್ಲ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಘೋಷಣೆ ಮಾಡೈತಿ, ನೀವು ಹೋರಾಟವನ್ನು ಹಿಂಪಡ್ರಿ ಅಂತ ಹೇಳಿ ಅವ್ರು ಏನಂದ್ರೆ ನಮ್ಗೆ ಕನ್ವಿನ್ಸ್ ಮಾಡಕ್ಕೆ ಬಂದರು. ನಾವು ಇಲ್ಲ ಇದರ ಕೆಲವು ಗೊಂದಲಗಳದಾವ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಆದೇಶ ಪ್ರತಿಯನ್ನು ನಮ್ಮ ಕೈಯಾಗ ತಂದು ಕೊಡಬೇಕು ಮತ್ತು ಇಳುವರಿ ಮೇಲೆ ಆಧಾರ ಕೊಡ್ಲಕತ್ತಿರಲ್ಲ ಅದನ್ನು ಸಂಪೂರ್ಣವಾಗಿ ಇನ್ನೊಮ್ಮೆ ನಮ್ಮ ಎಲ್ಲ ರೈತ ಮುಖಂಡರ ಸಮ್ಮುಖದಲ್ಲಿ ಪ್ರತಿಯೊಂದು ಕಾರ್ಖಾನೆಗಳ ಮುಂದೆ ನಾವೇನಾದ್ರೂ ತಪಾಸಣೆ ಮಾಡೋಣ, ಅವಾಗ ಇದಕ್ಕೊಂದು ಅಧಿಕೃತವಾದಂಥ ನ್ಯಾಯ ಸಿಗ್ತದೆ ಅಂತ ಹೇಳಿ ಹೇಳಿದಂಥ ಸಂದರ್ಭದಲ್ಲಿ ನಮ್ಗೆ ಅವರಿಗೆ ಮಾತುಕತೆಯಾಗಿ ಈ ಹೋರಾಟವನ್ನು ಇವತ್ತು ಯಥಾ ಪ್ರಕಾರ ನಾವು ಮುಂದುವರಿಸ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.